ಎಲ್ಲಾ ಗೃಹಲಕ್ಷ್ಮಿಯರಿಗೂ ಕೂಡ ಬಾಕಿ 12,000 ರೂಪಾಯಿ ಹಣದ ಬಗ್ಗೆ ಮತ್ತು ನಿಮ್ಮ ಹತ್ತಿರನು ರೇಷನ್ ಕಾರ್ಡ್ ಇದ್ರೆ ವಿಡಿಯೋ ಪೂರ್ತಿಯಾಗಿ ನೋಡಿ. ಯಾಕಂದ್ರೆ ರೇಷನ್ ಕಾರ್ಡ್ ಇದ್ದವರಿಗೆ ಗೃಹಲಕ್ಷ್ಮಿಯರಿಗೆ ಒಂದು ಸಿಹಿ ಸುದ್ದಿ ಕೂಡ ಬಂದಿದೆ, ಒಂದು ಹೊಸ ರೂಲ್ಸ್ ಕೂಡ ಅಂತಾನೆ ಹೇಳ್ಬಹುದು. ವೀಕ್ಷಕರೇ, ಈಗಾಗಲೇ ನೀವು ಕೂಡ ಗೃಹಲಕ್ಷ್ಮಿ ಯೋಜನೆ ಮೂಲಕ ಹಣ ಪಡೆದುಕೊಳ್ತಾ ಇದ್ರೆ ಈ ವಿಡಿಯೋ ಪೂರ್ತಿಯಾಗಿ ನೋಡಿ, ಹಾಗೆ ವಿಡಿಯೋಗೆ ಒಂದು ಲೈಕ್ ಕೂಡ ಮಾಡಿ. ಯಾಕಂದ್ರೆ ವೀಕ್ಷಕರೇ, ನಿಮಗೆ ಸಿಹಿ ಸುದ್ದಿ 12,000 ರೂಪಾಯಿ ಬಾಕಿ ಕಂತು ಹಣದ ಬಗ್ಗೆ ಇವತ್ತು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಕೂಡ ನಿಮಗೆ ಬಂದಿರುವಂತದ್ದು. ಮತ್ತೊಂದು ಕಡೆಗೆ ಎಲ್ಲ ಅನ್ನಭಾಗ್ಯ ಫಲಾನುಭವಿಗಳಿಗೆ ಅಂದ್ರೆ BPL ಕಾರ್ಡ್ ಇರ್ಲಿ, ನಿಮ್ಮ ಹತ್ರ ರೇಷನ್ ಕಾರ್ಡ್ ಇರ್ಲಿ, ನಿಮಗೂ ಕೂಡ ಎರಡು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಇವತ್ತು ರಾಜ್ಯ ಸರ್ಕಾರದಿಂದ ಏನಾಗಿದೆ ಅಂತ ನೋಡ್ತಾ ಹೋಗೋಣ. ಹೊಸ ಸುದ್ದಿಗಳು ಕೂಡ ಬರ್ತಾ ಇದ್ದಾವೆ. ಅನ್ನಭಾಗ್ಯ ಫಲಾನುಭವಿಗಳು ನ್ಯಾಯಬೆಲೆ ಅಂಗಡಿಗೆ ಪಡಿತರ ಪಡೆದುಕೊಳ್ಳೋರು ಎಲ್ಲರೂ ಕೂಡ ವಿಡಿಯೋ ಪೂರ್ತಿಯಾಗಿ ನೋಡಿ. ಮತ್ತೊಂದು ಕಡೆಗೆ ಬಂಗಾರ ಮತ್ತು ಬೆಳ್ಳಿ ಖರೀದಿ ಮಾಡೋರಿಗೆ ಸಿಹಿ ಸುದ್ದಿ. ಅದಕ್ಕಂದ್ರೆ ದಿಢೀರನೆ ಬಂಗಾರ ಮತ್ತು ಬೆಳ್ಳಿ ದರದಲ್ಲಿ ಭಾರಿ ಒಂದು ಇಳಿಕೆ ಕಂಡಿದೆ. ವೀಕ್ಷಕರೇ, ಬಂಗಾರ ದರ ಇವತ್ತು ಎಷ್ಟಿದೆ, ಬೆಳ್ಳಿ ದರ ಎಷ್ಟಿದೆ, ಕೇಂದ್ರ ಸರ್ಕಾರದಿಂದ ಏನು ಒಂದು ಬಂಗಾರದ ಮೇಲೆ ದೊಡ್ಡ ಬ್ರೇಕಿಂಗ್ ನ್ಯೂಸ್, ಮುಂದಿನ ಬರೋ ದಿನದಲ್ಲಿ ಬಂಗಾರ ಇಳಿಕೆ ಆಗುತ್ತೆ ಅಂತ ಇಂಡೈರೆಕ್ಟ್ ಆಗಿ ಹೇಳಲಾಗ್ತಾ ಇದೆ. ಮತ್ತೊಂದು ಕಡೆಗೆ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಏನಂದ್ರೆ 14 ವರ್ಷ ಮೇಲ್ಪಟ್ಟ ಎಲ್ಲ ಹೆಣ್ಣು ಮಕ್ಕಳಿಗೆ ಲಸಿಕೆ ಹಾಕಲು ಕೇಂದ್ರ ಸರ್ಕಾರ ನಿರ್ಧಾರ ಮಾಡಿರುವಂತದ್ದು. ಫ್ರೀ ಆಗಿ ಲಸಿಕೆ ಹಾಕಲಾಗುತ್ತೆ. ಇದು ಯಾವ ಲಸಿಕೆ, ಎದಕ್ಕೆ ಹಾಕ್ತಾ ಇದ್ದಾರೆ, ಏನ್ ಮಾಡ್ಬೇಕು, ಎಲ್ಲಾ ಕೂಡ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ಮಾಹಿತಿ ಕೊಟ್ಟಿರ್ತೇನೆ ವೀಕ್ಷಕರೇ. ಸೊ ನೀವು ಕೂಡ ವಿಡಿಯೋನ ಕೊನೆ ತನಕ ಪೂರ್ತಿಯಾಗಿ ನೋಡಿ. ವಿಡಿಯೋ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಲೇಬೇಡಿ, ಅದಕ್ಕಂದ್ರೆ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬಹುದು. ಮತ್ತೊಂದು ಕಡೆಗೆ ವೀಕ್ಷಕರೇ, ಇನ್ ಮುಂದೆ ನಮ್ಮ ಒಂದು ಕರ್ನಾಟಕದಲ್ಲಿ ಆನ್ಲೈನ್ ಮ್ಯೂಟೇಷನ್ ಯೋಜನೆ ಜಾರಿಗೆ ಬರ್ತಾ ಇದೆ. ಏನಪ್ಪಾ ಇದು ಆನ್ಲೈನ್ ಮ್ಯೂಟೇಷನ್ ಯೋಜನೆ, ಇದರಿಂದ ಯಾರಿಗೆಲ್ಲ ಅನುಕೂಲವಾಗುತ್ತೆ, ಯಾರಿಗೆಲ್ಲ ಅನಾನುಕೂಲ, ಎಲ್ಲಾ ಕೂಡ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ ವೀಕ್ಷಕರೇ. ಈ ವಿಡಿಯೋಗೆ ನೀವು ಲೈಕ್ ಮಾಡಿಲ್ಲ ಅಂದ್ರೆ ಬೇಗನೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಗೃಹಲಕ್ಷ್ಮಿಯರು ಕೂಡ ವಿಡಿಯೋಗೆ ಲೈಕ್ ಮಾಡಿ. ನಿಮಗೆ ಸೂಪರ್ ಸಿಹಿ ಸುದ್ದಿ ಬಂದಿದೆ, ಲೈಕ್ ಮಾಡಿ. ಹಾಗೂ ಕಮೆಂಟ್ ಬಾಕ್ಸ್ ಅಲ್ಲಿ ನಿಮಗೂ ಕೂಡ ಹಣ ಬಂತ, ಎಸ್ ಆರ್ ನೋ ಅಂತ ಬೇಗನೆ ಕಮೆಂಟ್ ಮಾಡಿ ವೀಕ್ಷಕರೇ. 25, 26 ಎರಡು ಕಂತು ಹಣ ಜಮೆ ಆಗಿದೆಯಾ, ಎಸ್ ಆರ್ ನೋ ಅಂತ ಬೇಗನೆ ನಮಗೆ ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್ಗೆ ನಾವು ಉತ್ತರ ಕೂಡ ಕೊಡಲಿದ್ದೇವೆ. ಹೌದು, ಎಲ್ಲಾ ಗೃಹಲಕ್ಷ್ಮಿಯರಿಗೂ ಕೂಡ ಇಲ್ಲಿವರೆಗೂ 52,000 ರೂಪಾಯಿವರೆಗೂ ಹಣವನ್ನ ಜಮೆ ಮಾಡಲಾಗಿದೆ ವೀಕ್ಷಕರೇ. ಹಾಗಾದ್ರೆ 26 ಕಂತು ಹಣವನ್ನ ಜಮೆ ಮಾಡಿದ್ದೇವೆ ಅಂತ ಅಧಿಕೃತವಾಗಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಗೃಹಲಕ್ಷ್ಮಿಯರಿಗೆ ಒಂದು ಹೇಳಿಕೆಯನ್ನ ಕೊಟ್ಟಿರುವಂತದ್ದು ವೀಕ್ಷಕರೇ. 25, 26 ಎರಡು ಕಂತು 4,000 ರೂಪಾಯಿ ಒಟ್ಟಿಗೆ ಬಿಡುಗಡೆ ಮಾಡಲಾಗಿದ್ದು 4,000 ರೂಪಾಯಿ ಹಣವನ್ನ ಗೃಹಲಕ್ಷ್ಮಿಯರ ಅಕೌಂಟ್ಗೆ ಜಮೆ ಕೂಡ ಮಾಡಲಾಗಿದೆ ಅಂತೆ ವೀಕ್ಷಕರೇ. ನೀವು ಕೂಡ ಫೆಬ್ರವರಿ ತಿಂಗಳಲ್ಲಿ ಹಣ ಪಡೆದುಕೊಂಡಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ, ಇಲ್ಲ ಅಂದ್ರೆ ನೋ ಅಂತ ನೀವು ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಬಹುದು ವೀಕ್ಷಕರೇ. ಇಲ್ಲಿವರೆಗೂ 30 ಕಂತು 60,000 ರೂಪಾಯಿ ಹಾಕಬೇಕು ಅಂತ ಮಹೇಶ್ ತೆಂಗಿನಕಾಯಿ ಅವರಾಗಿರ್ಬೋದು, ಬಿಜೆಪಿ ಶಾಸಕರು ಆಗ್ರಹ ಮಾಡಲು ಶುರು ಮಾಡ್ತಾ ಇದ್ದಾರೆ. ಸರ್ಕಾರ ಹಾಕಿರೋದು ಕೇವಲ 52,000 ರೂಪಾಯಿ, 26 ಕಂತು ಮಾತ್ರ. ಹಾಗಾದ್ರೆ ಇನ್ನು 4 ಕಂತು ಅಂದ್ರೆ 27, 28, 29, 30 ಅದು ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಹಾಗೂ 30ನೇ ಕಂತು ಜನವರಿ ತಿಂಗಳದ್ದು, 31ನೇ ಕಂತು ಫೆಬ್ರವರಿ ತಿಂಗಳದ್ದು ಅಂತಾನು ಕೂಡ ಹೇಳಲಾಗ್ತಾ ಇದೆ ವೀಕ್ಷಕರೇ. ಇಲ್ಲಿ 4 ಕಂತು ಅಂದ್ರೆ 8,000 ರೂಪಾಯಿ ಹಣ ಸರ್ಕಾರ ಇನ್ನೂ ಕೊಡೋದು ಬಾಕಿ ಇದೆ. 4 ತಿಂಗಳ ಹಣ ಬ್ಯಾಲೆನ್ಸ್ ಇದೆ ಅಂತಾನು ಕೂಡ ಹೇಳಲಾಗ್ತಾ ಇದೆ. ಹಂತ ಹಂತವಾಗಿ ಕಂತಿನ ಮೂಲಕ ಎಲ್ಲ ಒಂದು ಕಂತು ಕೂಡ ಕ್ಲಿಯರ್ ಆಗುತ್ತೆ ಅಂತ ಗೃಹಲಕ್ಷ್ಮಿ ಸಚಿವೆ ಆದಂತವರು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಹಂತ ಹಂತವಾಗಿ ಎಲ್ಲರಿಗೂ ಕೂಡ ಬಾಕಿ ಹಣವನ್ನ ಜಮೆ ಮಾಡಲಾಗುತ್ತೆ. ತಾಂತ್ರಿಕ ದೋಷದಿಂದ ಯೋಜನೆ ಶುರುವಾದಾಗ 1-2 ತಿಂಗಳು ಡಿಲೇ ಆಗಿದ್ದು ಇನ್ನಾದ್ರೂ ಕೂಡ ಅದು ಕಂಪ್ಲೀಟ್ ಆಗಿಲ್ಲ. ಸೊ ಈ ಒಂದು ಯೋಜನೆ 2-3 ತಿಂಗಳಕ್ಕೆ ಹಿಂದಕ್ಕೆ ಓಡ್ತಿರ್ಬೋದು. ಆದ್ರೂ ಕೂಡ ಸರ್ಕಾರ ಈಗ 26 ಕಂತು ಹಣ ಹಾಕಿದ್ದು ಸಾಮಾನ್ಯದ ಮಾತಲ್ಲ. ಒಂದು ಗೃಹಲಕ್ಷ್ಮಿ ಯೋಜನೆ ಅಕೌಂಟ್ಗೆ 52,000 ರೂಪಾಯಿ ಹಾಕಿರೋದು ಕರ್ನಾಟಕದ ಒಂದು ಐತಿಹಾಸಿಕ ಗೃಹಲಕ್ಷ್ಮಿ ಯೋಜನೆ. ಒಂದು ಐತಿಹಾಸಿಕ 50,000 ಮೇಲೆ 50,000 ರೂಪಾಯಿ ಮೇಲೆ ಹಣ ಹಾಕಿದ್ದಾರೆ ಅಂದ್ರೆ ಈ ಒಂದು ಯೋಜನೆಯಿಂದ 1,27,00,000ಕ್ಕೂ ಹೆಚ್ಚು ಮಹಿಳೆಯರಿಗೆ 52,000 ರೂಪಾಯಿ ಸರ್ಕಾರ ಹಣ ಕೊಟ್ಟಿದೆ ಅಂತಾನೆ ಹೇಳ್ಬಹುದು ವೀಕ್ಷಕರೇ. ಇನ್ನು ಮುಂದಿನ ಬರೋ ದಿನಗಳಲ್ಲಿ ಲೈಫ್ ಸರ್ಟಿಫಿಕೇಟ್ ಅಪ್ಲೋಡ್ ಮಾಡೋದು ಕೂಡ ಕಡ್ಡಾಯ ಮಾಡಲಾಗ್ತಾ ಇದೆ. ಇನ್ನು ಮೂರನೇದಾಗಿ ನಿಮ್ಮ ಒಂದು BPL ಕಾರ್ಡ್ ಇರಲಿ, APL ಕಾರ್ಡ್ ಇರಲಿ, ನೀವು ಗೃಹಲಕ್ಷ್ಮಿಯವರು ಯಜಮಾನಿ ಸ್ಥಾನದಲ್ಲಿ ಹೊಂದಿರಬೇಕು, ಅಂದ್ರೆ ಯಜಮಾನಿದಲ್ಲಿರಬೇಕು. ಯಜಮಾನಿ ಸ್ಥಾನದಲ್ಲಿ ಇಲ್ಲ ಅಂದ್ರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರಲ್ಲ ಅಂತ ಹೇಳಲಾಗ್ತಾ ಇದೆ. ಇನ್ನು APL ಕಾರ್ಡ್ ಇದ್ರೂ ಕೂಡ ನೀವು ಯೋಜನೆಗೆ ಅರ್ಜಿ ಹಾಕಬಹುದು, BPL ಕಾರ್ಡ್ ಇದ್ರೂ ಕೂಡ ಅರ್ಜಿ ಹಾಕಬಹುದು. ಮೊನ್ನೆ 7 ಲಕ್ಷ ಕಾರ್ಡುಗಳನ್ನ BPL ಇಂದ APL ಗೆ ಕನ್ವರ್ಟ್ ಅಂದ್ರೆ 7 ಲಕ್ಷ BPL ಕಾರ್ಡ್ಗಳು ಕರ್ನಾಟಕದಲ್ಲಿ ರೇಷನ್ ಕಾರ್ಡ್ಗಳನ್ನ ರದ್ದು ಮಾಡಲಾಗಿತ್ತು. ಇದರಲ್ಲಿ ಕೆಲವು ಕಾರ್ಡುಗಳು ಯಾವ ತರ ಇದ್ವು ಅಂದ್ರೆ GST ರಿಟರ್ನ್ಸ್ ಹಾಗೂ ತೆರಿಗೆ ಪಾವತಿ ಮಾಡ್ತಾ ಇದ್ದ BPL ಕಾರ್ಡುಗಳನ್ನ ರದ್ದು ಮಾಡಿ APL ಕಾರ್ಡ್ಗೆ ವರ್ಗಾವಣೆ ಮಾಡಲಾಗಿದೆ. ಹೀಗಾಗಿ ಈ 2 ಕಾರಣದಿಂದಾಗಿ, ತೆರಿಗೆ ಪಾವತಿ ಕಾರಣದಿಂದಾಗಿ ನಿಮ್ದು ಕೂಡ BPL ಕಾರ್ಡು ರದ್ದಾಗಿದ್ರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರೋದಿಲ್ಲ ವೀಕ್ಷಕರೇ ಇನ್ ಮುಂದೆ ಅಂತಾನೆ ಅಧಿಕೃತವಾಗಿ ಮಾಹಿತಿ ಬಂದಿದೆ. ಎದಕ್ಕಂದ್ರೆ ಗೃಹಲಕ್ಷ್ಮಿ ಯೋಜನೆಗೆ 2
ಕಂಡೀಷನ್ಸ್ ಇದೆ. ನೀವು ತೆರಿಗೆ ಪಾವತಿದಾರರಾಗಿರಬಾರ್ದು, GST ರಿಟರ್ನ್ಸ್ ಮಾಡ್ತಾ ಇರಬಾರ್ದು. ಒಂದು ವೇಳೆ ನೀವು GST ರಿಟರ್ನ್ಸ್ ಹಾಗೂ ಸರ್ಕಾರಕ್ಕೆ ತೆರಿಗೆ ಪಾವತಿ ಮಾಡ್ತಾ ಇದ್ರೆ ಈ ಒಂದು ಯೋಜನೆಗೆ ಅರ್ಹರಾಗಿರೋದಿಲ್ಲ. ಗೃಹಲಕ್ಷ್ಮಿಯರಾಗಿರ್ಬೋದು, ಗೃಹಲಕ್ಷ್ಮಿ ಯಜಮಾನರು GST ರಿಟರ್ನ್ಸ್ ತೆರಿಗೆ ಪಾವತಿ ಮಾಡ್ತಾ ಇದ್ರೆ ಈ ಯೋಜನೆ ಮೂಲಕ ಹಣ ಪಡೆದುಕೊಳ್ಳುವಂತಿಲ್ಲ ಅಂತ ಸರ್ಕಾರ ಮೊದಲೇ ನಿಯಮ ಕೂಡ ಜಾರಿ ಮಾಡಿತ್ತು. ಆದ್ರೂ ಕೂಡ ಕೆಲವರು ನಕಲಿ ದಾಖಲೆ ಆಗಿರ್ಬೋದು, ಸುಳ್ಳು ಹೇಳಿ ಹಣವನ್ನ ಪಡೆದುಕೊಂಡಿದ್ದಾರೆ. ಹೀಗಾಗಿ ಇದನ್ನ ವಾಪಸ್ ತೆಗೆದುಕೊಳ್ಳಬಹುದು ಇನ್ ಮುಂದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಲೈಫ್ ಸರ್ಟಿಫಿಕೇಟ್ ಮುಂದಿನ ಬರೋ ದಿನಗಳಲ್ಲಿ ಕಡ್ಡಾಯ ಮಾಡಬಹುದು. ಪ್ರತಿ ವರ್ಷ ಜೀವಿತ ಪ್ರಮಾಣ ಪತ್ರ ಕೊಡೋದು ಕೂಡ ಕಡ್ಡಾಯ ಮಾಡಬಹುದು. ಇನ್ನು ಎರಡನೇದಾಗಿ ಎಲ್ಲಾ ಒಂದು ರೇಷನ್ ಕಾರ್ಡ್ ಇದ್ದವ್ರಿಗೂ ಕೂಡ ಮೊದಲಿಗೆ BPL ಕಾರ್ಡ್ ಇದ್ದವರಿಗೆ ಒಂದು ಸಿಹಿ ಸುದ್ದಿ ಅಂತಾನೆ ಹೇಳ್ಬಹುದು. ವೀಕ್ಷಕರೇ, ಮೊದಲನೇ ಸಿಹಿ ಸುದ್ದಿ ಏನಪ್ಪಾ ಅಂದ್ರೆ, ನೀವು ಏನಾದ್ರೂ BPL ಕಾರ್ಡ್ ಇಂದ APL ಕಾರ್ಡ್ ಗೆ ಕನ್ವರ್ಟ್ ಆದವರಾಗಿದ್ರೆ ಅಥವಾ ನಿಮ್ದು ಏನಾದ್ರೂ ರೇಷನ್ ಕಾರ್ಡ್ ರದ್ದಾಗಿ APL ಕಾರ್ಡ್ ಗೆ ವರ್ಗಾವಣೆ ಆಗಿದ್ರೆ, ನೀವು ಕೂಡ ಬಡವರಾಗಿದ್ದು 1,20,000 ರೂಪಾಯಿ ಒಳಗೆ ನಿಮ್ದು ಆದಾಯ ಇದ್ರೆ ನೀವು ಮತ್ತೊಮ್ಮೆ ಅರ್ಜಿ ಹಾಕೋದ್ರ ಮೂಲಕ ನಿಮ್ಮ ಒಂದು BPL ಕಾರ್ಡ್ ವಾಪಸ್ ಪಡೆದುಕೊಳ್ಳಬಹುದು. ತಹಶೀಲ್ದಾರ್ ಆಫೀಸ್ಗೆ ಹೋಗಿ ಅಗತ್ಯ ದಾಖಲೆಗಳನ್ನು ಸಲ್ಲಿಸೋದ್ರ ಮೂಲಕ ಆಗಿರ್ಬೋದು, ಅಥವಾ ನೀವು ಒಂದು ಸ್ಪಷ್ಟನೆ ಕೊಡೋದ್ರ ಮೂಲಕ ನೀವು ಮತ್ತೆ ನಿಮ್ಮ BPL ಕಾರ್ಡ್ ವಾಪಸ್ ಪಡ್ಕೋಬಹುದು ಅಂತ ಹೇಳಲಾಗ್ತಾ ಇದೆ. ಇನ್ನು ಎರಡನೇದಾಗಿ ಸಿಹಿ ಸುದ್ದಿ ಏನಪ್ಪಾ ಅಂದ್ರೆ, 1,20,000 ರೂಪಾಯಿ ಆದಾಯ ಲಿಮಿಟ್ ಇದೆಯಲ್ಲ, ಅದನ್ನ ಮುಂದಿನ ಬರೋ ದಿನದಲ್ಲಿ 1,60,000 ರೂಪಾಯಿಗೂ ಕೂಡ ಏರಿಕೆ ಮಾಡಬಹುದು. ಅಂದ್ರೆ ಇದನ್ನ ಪರಿಷ್ಕರಣೆ ಮಾಡಬಹುದು ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಒಂದು ವೇಳೆ ಪರಿಷ್ಕರಣೆ ಮಾಡಿ ಇದನ್ನ 1,50,000 ಅಥವಾ 1,60,000 ರೂಪಾಯಿ ಮಾಡಿದೆ ಅದಲ್ಲಿ ಸಾವಿರಾರು ಕಾರ್ಡುಗಳು ರದ್ದಾಗಿದ್ದು ಮತ್ತೆ ವಾಪಸ್ BPL ವ್ಯಾಪ್ತಿಗೆ ಬರಲಿವೆ ಅಂತಾನೂ ಕೂಡ ಇಲ್ಲಿ ಹೇಳಲಾಗಿದೆ. ಇನ್ನು ಮೂರನೇದಾಗಿ ಸಿಹಿ ಸುದ್ದಿ ಏನಪ್ಪಾ ಅಂದ್ರೆ, ಅನ್ನ ಸುವಿಧಾ ಯೋಜನೆ ಮೂಲಕ ವಯಸ್ಸಾದವರಿಗೆ 75 ವರ್ಷ ಮೇಲ್ಪಟ್ಟವರಿಗೆ ಮನೆ ಬಾಗಿಲಿಗೆ ಪಡಿತರವನ್ನ ತಲುಪಿಸುವ ವ್ಯವಸ್ಥೆಯನ್ನ ಕರ್ನಾಟಕ ಸರ್ಕಾರದಿಂದ ಮಾಡಲಾಗ್ತಾ ಇದೆ. ಹೀಗಾಗಿ ಯಾರಾದ್ರೂ ವಯಸ್ಸಾದವರು 75 ವರ್ಷ ಮೇಲ್ಪಟ್ಟವರಿದ್ರೆ ಈ ಒಂದು ಯೋಜನೆಗೆ ಅರ್ಜಿ ಹಾಕಿ ನಿಮ್ಮ ನ್ಯಾಯಬೆಲೆ ಅಂಗಡಿಯಲ್ಲಿ ನೀವು ಇದನ್ನ ಅರ್ಜಿ ಹಾಕ್ಬಿಟ್ಟು ಇದನ್ನ ನೀವು ಮನೆ ಬಾಗಿಲಿಗೆ 75 ವರ್ಷ ಮೇಲ್ಪಟ್ಟವರು ಹಿರಿಯ ನಾಗರಿಕರು ತಮ್ಮ ಮನೆ ಬಾಗಿಲಿಗೆ ಅನ್ನ ಸುವಿಧಾ ಯೋಜನೆ ಮೂಲಕ ಪಡಿತರವನ್ನ ಪಡ್ಕೋಬಹುದು. ಇನ್ನು ಮುಂದಿನ ದಿನಗಳಲ್ಲಿ ಅನ್ನಭಾಗ್ಯ ಇಂದಿರಾ ಕಿಟ್ ಕೂಡ ವಿತರಣೆ ಶುರುವಾಗ್ತಾ ಇದೆ. ಕೇಂದ್ರ ಸರ್ಕಾರದ ಅಕ್ಕಿ ಜೊತೆಗೆ ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ, ತೊಗರಿಬೇಳೆ ಈ 4 ವಸ್ತುಗಳನ್ನು ಕೂಡ ಉಚಿತವಾಗಿ ಕೊಡಲಾಗುತ್ತೆ. ವೀಕ್ಷಕರೇ, ಇಲ್ಲಿ ನಿಮಗೆ ಹೆಸರು ಕಾಳು ಬದಲಾಗಿ ತೊಗರಿ ಬೇಳೆಯನ್ನ ಹೆಚ್ಚುವರಿಯಾಗಿ ವಿತರಣೆ ಮಾಡಲಾಗ್ತಾ ಇದೆ. ಕರ್ನಾಟಕ ಸರ್ಕಾರದಿಂದ ಅಕ್ಕಿ ವಿತರಣೆ ಬಂದ್ ಆಗುತ್ತೆ. ಕೇಂದ್ರ ಸರ್ಕಾರದ ಅಕ್ಕಿ ವಿತರಣೆ ಜಾರಿಯಲ್ಲಿರುತ್ತೆ. ಆದ್ರೆ ಕರ್ನಾಟಕ ಪಾಲಿನ ಒಂದು ಅಕ್ಕಿ ಇರುತ್ತಲ್ಲ, ಅದರ ಬದಲಾಗಿ ಇಂದಿರಾ ಕಿಟ್ ವಿತರಣೆ ಅಂತ ಹೇಳಲಾಗಿದೆ. ಬನ್ನಿ ವೀಕ್ಷಕರೇ, ಈಗ ಮತ್ತೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ. ಬಂಗಾರ ಮತ್ತು ಬೆಳ್ಳಿ ದರ ಮುಂದಿನ ಬರೋ ದಿನದಲ್ಲಿ ಇಳಿಕೆ ಆಗಬಹುದು. ಎದಕ್ಕಂದ್ರೆ ಒಂದು ಕಡೆಗೆ ಫೈನಾನ್ಸ್ ಮಿನಿಸ್ಟರ್ ಕೇಂದ್ರ ಸರ್ಕಾರದಿಂದ ನಿರ್ಮಲಾ ಸೀತಾರಾಮನ್ ಮೇಡಮ್ ಅವರು ಈ ಒಂದು ಹೇಳಿಕೆ ಕೊಟ್ಟಿದ್ದು ಜಾಗತಿಕ ಮಟ್ಟದಲ್ಲಿ ಮತ್ತು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲೂ ಕೂಡ ಬಂಗಾರ ಬೆಳ್ಳಿ ದರ ಇಳಿಕೆ ಆಗುತ್ತಾ ಅಂತ ಕಾದು ನೋಡಬೇಕಾಗಿದೆ. ಎದಕ್ಕಂದ್ರೆ ಆತಂಕ ಬೇಡ, ಚಿನ್ನ ಬೆಳ್ಳಿ ದರ ಏರಿಕೆ ಆಗ್ತಾ ಇದೆಯಲ್ಲ ಇದು ತಾತ್ಕಾಲಿಕ ಮಾತ್ರ ಅಂತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಸರ್ಕಾರ ಚಿನ್ನ ಮತ್ತು ಬೆಳ್ಳಿ ಬೆಲೆಗಳನ್ನ ಸೂಕ್ಷ್ಮವಾಗಿ ಗಮನದಲ್ಲಿ ಇಟ್ಟುಕೊಂಡಿದೆ. ದೇಶೀಯ ಮಾರುಕಟ್ಟೆಯಲ್ಲಿ ಇವುಗಳ ಹೆಚ್ಚಿನ ಬೇಡಿಕೆ ತಾತ್ಕಾಲಿಕವಾದಂತೆ ಕಾಣ್ತಾ ಇದೆ, ಆತಂಕ ಪಡೋ ಅಗತ್ಯವಿಲ್ಲ ಅಂತ ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಹೇಳಿದ್ದಾರೆ. ಬೆಳ್ಳಿ ದರ 3 ರಿಂದ 4 ಲಕ್ಷ ರೂಪಾಯಿಗೆ ಹೋಗಿ ಚಿನ್ನದ ಬೆಲೆ 1,80,000 ರೂಪಾಯಿ ದಾಟಿ ಗ್ರಾಹಕರಲ್ಲಿ ಆತಂಕ ಸೃಷ್ಟಿ ಮಾಡಿರೋ ನಡುವೆ ಅವರ ಹೇಳಿಕೆ ಈಗ ಈ ಒಂದು ಸೋಮವಾರ ಭಾರತೀಯ ರಿಸರ್ವ್ ಬ್ಯಾಂಕ್ ಕೇಂದ್ರೀಯ ನಿರ್ದೇಶಕರ ಜೊತೆ ಬಜೆಟ್ ನಂತರ ಸಭೆಯಲ್ಲಿ ಮನೆಗಳಲ್ಲಿ ಜನರ ಅಚ್ಚುಮೆಚ್ಚಿನ ಹೂಡಿಕೆ ಅಂದ್ರೆ ಚಿನ್ನ ಅಂತ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಮುಂದಿನ ಬರೋ ದಿನಗಳಲ್ಲಿ ಚಿನ್ನ ಮತ್ತು ಬೆಳ್ಳಿ ದರ ಏರಿಕೆ ಆಗಲ್ಲ, ಎದಕ್ಕಂದ್ರೆ ಇದು ಕೇವಲ ತಾತ್ಕಾಲಿಕ ಏರಿಕೆ ಅಂತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಫೈನಾನ್ಸ್ ಮಿನಿಸ್ಟರ್ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು ಸೆಂಟ್ರಲ್ ಬ್ಯಾಂಕ್ಗಳು, ಬೇರೆ ದೇಶದ ಬ್ಯಾಂಕ್ಗಳು ಬಂಗಾರದಲ್ಲಿ ಹೂಡಿಕೆ ಮಾಡಿರೋದೇ ಬಂಗಾರ ಬೆಳ್ಳಿಗೆ ಡಿಮ್ಯಾಂಡ್ ಬಂದಂತಾಗಿದೆ ಅಂತಾನು ಕೂಡ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆದ್ರೆ ಇದು ಕೇವಲ ತಾತ್ಕಾಲಿಕ ಮಾತ್ರ, ಮುಂದಿನ ಬರೋ ದಿನಗಳಲ್ಲಿ ಎಲ್ಲ ಕೂಡ ಸರಿಯಾಗುತ್ತೆ ಅಂತ ಒಂದು ಭರವಸೆಯನ್ನ ಕೊಟ್ಟಿದ್ದು, ಮುಂದಿನ ಬರೋ ದಿನಗಳಲ್ಲಿ ರಷ್ಯಾದವರು ಕೂಡ ತಮ್ಮ ಬಂಗಾರವನ್ನ ಎಕ್ಸ್ಪೋರ್ಟ್ ಮಾಡಲು ಪ್ರಾರಂಭ ಮಾಡ್ತಾ ಇದ್ದಾರೆ. ರಷ್ಯಾದವರು ಕೂಡ ತಮ್ಮ ಒಂದು ಡಾಲರ್ಸ್ ಅಲ್ಲಿ ಟ್ರೇಡ್ ಮಾಡಲು ಮುಂದಾಗ್ತಾ ಇದ್ದಾರೆ. ಹೀಗಾಗಿ ಡಾಲರ್ ಮತ್ತೆ ಸ್ಟ್ರಾಂಗ್ ಆದ್ರೆ ಬಂಗಾರ ಮತ್ತು ಬೆಳ್ಳಿ ದರ ಇಳಿಕೆ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ವೀಕ್ಷಕರೇ, ಈಗ ಬೆಳ್ಳಿ ದರ 1 ಕೆಜಿಗೆ 2,85,000 ರೂಪಾಯಿ ಇರುವಂತದ್ದು, ಆದ್ರೆ MCX ಗೋಲ್ಡ್ ಅಲ್ಲಿ ಮತ್ತೆ 10,000 ರೂಪಾಯಿ ಇಳಿಕೆ ಆಗೋದ್ರ ಮೂಲಕ 2,60,000 ರೂಪಾಯಿ ಅಂತ ಬೆಳ್ಳಿ ಟ್ರೇಡ್ ಆಗ್ತಾ ಇದೆ. ಇನ್ನು ಬಂಗಾರ ಕೂಡ 24 ಕ್ಯಾರೆಟ್ 10 ಗ್ರಾಂ ಚಿನ್ನದ ಬೆಲೆ 24 ಕ್ಯಾರೆಟ್ 10 ಗ್ರಾಂ ಚಿನ್ನ 1,61,200 ರೂಪಾಯಿ ಅಂತ ಹೇಳಲಾಗಿದೆ. ಬನ್ನಿ ಈಗ ಮತ್ತೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ. ವೀಕ್ಷಕರೇ, ನಿಮ್ಮ ಮನೆಯಲ್ಲೂ ಕೂಡ ಹೆಣ್ಣು ಮಕ್ಕಳಿದ್ರೆ ಅಥವಾ 14 ವರ್ಷದ ಮೇಲ್ಪಟ್ಟ ಹೆಣ್ಣು ಮಕ್ಕಳಿಗೆ ಈ ಒಂದು ಲಸಿಕೆ ಹಾಕೋದು ಈಗ ಕೇಂದ್ರ ಸರ್ಕಾರ ತೀರ್ಮಾನ ಮಾಡಿರುವಂತದ್ದು. ವೀಕ್ಷಕರೇ, ಹಾಗಾದ್ರೆ ಈ ಒಂದು ಲಸಿಕೆ ಆದ್ರೂ ಯಾವುದು? ಇದು ಗರ್ಭಕಂಠದ ಕ್ಯಾನ್ಸರ್ಗೆ ತಡೆಯಲು ಈ ಒಂದು ಲಸಿಕೆ ಅಂತ ಹೇಳಲಾಗ್ತಾ ಇದೆ. ಮಾರಕ ಗರ್ಭಕಂಠ ಕ್ಯಾನ್ಸರ್ ತಡೆಗಟ್ಟುವ ನಿಟ್ಟಿನಲ್ಲಿ ದೇಶಾದ್ಯಂತ
ಪೂರ್ವಭಾವಿಯಾಗಿ 14 ವರ್ಷದ ಎಲ್ಲಾ ಹೆಣ್ಣು ಮಕ್ಕಳಿಗೆ ಅಂದ್ರೆ 14 ವರ್ಷ ಮೇಲ್ಪಟ್ಟ ಎಲ್ಲಾ ಹೆಣ್ಣು ಮಕ್ಕಳಿಗೆ ಉಚಿತವಾಗಿ HPV ನಿರೋಧಕ ಲಸಿಕೆ ಹಾಕೋ ರಾಷ್ಟ್ರೀಯ ಅಭಿಯಾನ ಕೈಗೊಳ್ಳಲು ಕೇಂದ್ರ ಸರ್ಕಾರ ಸಿದ್ಧತೆ ಮಾಡಿಕೊಂಡಿದೆ ವೀಕ್ಷಕರೇ. ಈ ಅಭಿಯಾನದ ಅಡಿಯಲ್ಲಿ HPV ಅಂದ್ರೆ ಹ್ಯೂಮನ್ ಪಪಿಲೋಮ್ ಎಂಬ ವೈರಸ್ ನಿರೋಧಕ ಲಸಿಕೆ ಗಾರ್ಡ್ಸಿಲ್ ಅನ್ನೋ ಒಂದು ಬಾರಿಗೆ 14 ವರ್ಷದ ಬಾಲಕಿಯರಿಗೆ ಉಚಿತವಾಗಿ ಕೊಡಲಾಗುತ್ತೆ. ಇದರ ಬೆಲೆ 4,000 ರೂಪಾಯಿ. ಆದ್ರೆ ಕೇಂದ್ರ ಸರ್ಕಾರ ಇದನ್ನ ಉಚಿತವಾಗಿ ವಿತರಣೆ ಮಾಡೋದಾಗಿ ಘೋಷಣೆ ಮಾಡಿದೆ. 15 ವರ್ಷಕ್ಕಿಂತ ಕೆಳಗಿನ ಮಕ್ಕಳಿಗೆ ಮುಕ್ತ ಮಾರುಕಟ್ಟೆಯಲ್ಲಿ ಗಾರ್ಡ್ 4 ಲಸಿಕೆ ಒಂದು ಡೋಸ್ಗೆ 3,977 ರೂಪಾಯಿ ವೆಚ್ಚವಾಗ್ತಾ ಇದ್ದು ಇದನ್ನ ಉಚಿತವಾಗಿ ದೊರೆಯಲಿದೆ ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ. 14 ವರ್ಷದವರಿಗೆ ಮಾತ್ರ ಅಂತ ಹೇಳಲಾಗ್ತಾ ಇದೆ. ಹೆಣ್ಣು ಮಕ್ಕಳ ವಯಸ್ಸಿನ ಆಧಾರದ ಮೇಲೆ ಗರ್ಭಕಂಠ ಕ್ಯಾನ್ಸರ್ ಲಸಿಕೆ 2 ಭಾಗವಾಗಿ ನೀಡಲಾಗ್ತಾ ಇದೆ. 15 ವರ್ಷಕ್ಕಿಂತ ಕೆಳಗಿನ ಮಕ್ಕಳಿಗೆ 2 ಡೋಸ್ ಹಾಗೂ 15 ವರ್ಷ ಮೇಲ್ಪಟ್ಟ ಮಕ್ಕಳಿಗೆ 3 ಡೋಸ್ ನೀಡಲಾಗ್ತಾ ಇದೆ. ಆದ್ರೆ ಅಭಿಯಾನದಲ್ಲಿ ಸರ್ಕಾರಕ್ಕೆ ಸದ್ಯ 14 ವರ್ಷದ ಹೆಣ್ಮಕ್ಕಳಿಗೆ ಒಂದೇ ಡೋಸ್ ನಲ್ಲಿ HPV ಲಸಿಕೆ ಉಚಿತವಾಗಿ ಕೊಡಲಿದೆ ಅಂತ ಹೇಳಲಾಗಿದೆ. ಇನ್ನು ಕೊನೆಯದಾಗಿ ವೀಕ್ಷಕರೇ, ಈಗ ಆನ್ಲೈನ್ ಮೂಲಕ ಖಾತೆ ಬದಲಾವಣೆಗೆ ಅರ್ಜಿ ಸಲ್ಲಿಸಿದರೆ 7 ದಿನ ನೋಟಿಸ್ ಅವಧಿ ಇರಲಿದೆ. ಅವಧಿಯಲ್ಲಿ ಯಾರು ಬೇಕಾದ್ರೂ ಭೂಮಿ ತಂತ್ರಾಂಶದಡಿ ತಕರಾರು ಸಲ್ಲಿಸಬಹುದು. ಯಾವುದೇ ತಕರಾರು ಸಲ್ಲಿಕೆ ಆಗದೆ ಹೋದರೆ 8ನೇ ದಿನ ಸ್ವಯಂ ಚಾಲಿತವಾಗಿ ಖಾತೆ ಬದಲಾವಣೆ ಆಗಲಿದೆ. ಅಂದ್ರೆ ನೋಂದಣಿಯೇತರ ಖಾತೆ ಬದಲಾವಣೆಗೆ ಮನವಿ ಸಲ್ಲಿಕೆಯಾದ 15 ದಿನದ ನೋಟಿಸ್ ಅವಧಿ ಇದ್ದು ತಕರಾರು ಸಲ್ಲಿಸಬಹುದು. ತಕರಾರು ಇಲ್ಲದಿದ್ದರೆ 16ನೇ ದಿನ ಸ್ವಯಂ ಚಾಲಿತವಾಗಿ ಖಾತೆ ಬದಲಾವಣೆ ಆಗುತ್ತೆ. 1 ವಾರದ ಒಳಗೆ ಖಾತೆ ಬದಲಾವಣೆಗೆ ಪ್ರಕ್ರಿಯೆ ಮತ್ತಷ್ಟು ಸರಳ ಮಾಡಲಾಗ್ತಾ ಇದೆ ವೀಕ್ಷಕರೇ. ಹಾಗಾದ್ರೆ ಆನ್ಲೈನ್ ನಲ್ಲಿ ಈಗ ಅಂದ್ರೆ ಆನ್ಲೈನ್ ಮ್ಯೂಟೇಷನ್ ವ್ಯವಸ್ಥೆ ರಾಜ್ಯಾದ್ಯಂತ ವಿಸ್ತರಣೆ ಆಗ್ತಾ ಇದೆ. ಕೃಷಿ ಭೂಮಿ ಸೇರಿದಂತೆ ಯಾವುದೇ ಸ್ವತ್ತಿಗೆ ಸ್ವಯಂ ಚಾಲಿತವಾಗಿ ಮ್ಯೂಟೇಷನ್ ಪಡೆಯಬಹುದಾದ ಹೊಸ ವ್ಯವಸ್ಥೆಗೆ ಕಂದಾಯ ಸಚಿವರಾದ ಕೃಷ್ಣ ಬೈರೇಗೌಡ ಅವರು ಚಾಲನೆ ಕೊಟ್ಟಿದ್ದಾರೆ. ವಾರದೊಳಗೆ ಖಾತೆ ಬದಲಾವಣೆ ಪ್ರಕ್ರಿಯೆ ಮತ್ತಷ್ಟು ಸರಳವಾಗಲಿದೆ. ಇವತ್ತಿಗೆ ಇಷ್ಟ ಆಗಿತ್ತು ವಿಡಿಯೋ. ಇಷ್ಟ ಆದ್ರೆ ವಿಡಿಯೋಗೆ ಲೈಕ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ.